ಹಲೋ ಹಾಯ್ ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದ್ ರೀತಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಿತ್ತೂರು ತಾಲೂಕಿನ ಒಂದ್ ರೀತಿ ತುರ್ಮುರಿ ಮತ್ತೆ ಹುಣಸಿಕಟ್ಟೆ ಮಧ್ಯೆ ಬಂದಿದ್ದೀನಿ. ವಿಶೇಷವಾಗಿ ಎಲ್ಲ ಒಂದ್ ಕಡೆ ಈ ಕಡೆ ಭಾಗದಲ್ಲಿ ಏನು ಚಳಿಗಾಲದ ಒಂದ್ ರೀತಿ ಚಳಿಗಾಲದ ಹಂಗಾಮಿನ ಬೆಳೆ ಅಂದ್ರೆ ಪ್ರಮುಖ ಬೆಳೆ ಅಂದ್ರೆ ಕಡ್ಲೆ. ವಿಶೇಷವಾಗಿ ಕಡ್ಲೆ ಸಾಕಷ್ಟು ಒಂದ್ ರೀತಿ ಈ ಬಾರಿ ಏನಪ್ಪಾ ಆಗಿದೆ ಅಂದ್ರೆ ಎಲ್ಲ ಒಂದ್ ಕಡೆ ಬೆಳೆದ ರೈತನ ಪಾಲಿಗೆ ಒಂದ್ ರೀತಿ ಕಣ್ಣೀರಾಗಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಮೊದ್ಲೇ ಒಂದ್ ಕಡೆ ಕಳಪೆ ಬಿತ್ತನೆ ಬೀಜ, ಮತ್ತೊಂದ್ ಕಡೆ ವಾತಾವರಣದ ಪರಿಸ್ಥಿತಿ, ಒಂದ್ ಕಡೆ ನೀರಿನ ಸಮಸ್ಯೆ. ಇದರ ನಡುವೆ ರೈತ ಸುಮಾರು ಒಂದು 2.5 ಎಕರೆ ಇದ್ರಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಕಷ್ಟಪಟ್ಬಿಟ್ಟು ಸಾಲ ಸೋಲ ಮಾಡಿ ಬೆಳೆದಿರ್ತಾನೆ. ಆದ್ರೆ ಅದು ಫಸಲು ಬಂದಾಗೆ ಗೊತ್ತಾಗಿದ್ದು ಪಾಪ ರೈತರಿಗೆ ಎಷ್ಟು ಸಮಸ್ಯೆ ಆಯ್ತು ಅಂತ ಹೇಳ್ಬಿಟ್ಟು. ಏನಪ್ಪಾ ಈ ಸ್ಟೋರಿ ಅಂತೀರಾ? ಎಲ್ಲ ಒಂದ್ ಕಡೆ ರೈತನ ಒಂದ್ ರೀತಿ ಬಾಳಿಗೆ ಕಬ್ಬಿಣದ ಕಡಲೆ ಐತೆ ಈ ಒಂದು ಕಡಲೆ ಬೆಳೆ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ತುರುಮುರಿ ರೈತರಿಗೆ ಬೆಳೆದ ಕಡಲೆ ಬೆಳೆ ಕಬ್ಬಿಣದ ಕಡಲೆ ಆಯಿತು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ತುರುಮುರಿ ಗ್ರಾಮದ ಹುಣಸಿಕಟ್ಟೆ ಸೀಮೆಯಲ್ಲಿ ಹೊಲ ಹೊಂದಿರುವ ರಮೇಶ್ ಬಸಪ್ಪ ಶಿಗಿಹಳ್ಳಿ ಅವರು ಅಂದಾಜು 2 ಎಕರೆಯಲ್ಲಿ ಸಾಲ ಮಾಡಿ ಬೆಳೆದ ಕಡಲೆ ಬೆಳೆಯೇ ರೋಗ ಬಂದು ಕಬ್ಬಿಣದ ಕಡಲೆಯಾಗಿ ಮಾರ್ಪಟ್ಟಿದೆ. ಒಂದು ಕಡೆ ನೀರಿನ ಅಭಾವ, ಮತ್ತೊಂದು ಕಡೆ ಮಳೆ ಹಾಗೂ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾದ ಈ ಕಡಲೆ ಬೆಳೆದ ರೈತ ರಮೇಶ್ ಶಿಗ್ಗಿಹಳ್ಳಿ ರೈತನಿಗೆ ದಿಕ್ಕೆ ತೋಚದಂತಾಗಿದೆ. ಮತ್ತೊಂದು ಕಡೆ ಲೋಕೋಪಯೋಗಿ ಇಲಾಖೆ ರಸ್ತೆಯ ಬದಿಯಲ್ಲಿಯೇ ಇರುವುದರಿಂದ ದಾರಿ ಹೋಗರು ಈ ಹೊಲಕ್ಕೆ ಬಂದು ಪೆಂಡಿಯಾಗಿ ಕಿತ್ತುಕೊಂಡು ಹೋಗಿ 1/2 ಎಕರೆ ಕಡಲೆಯನ್ನೇ ಖಾಲಿ ಮಾಡಿದ್ದಾರಂತ. ಇದರಿಂದ ರೈತನಿಗೆ ಏನ್ ಮಾಡಬೇಕು ಎಂದು ಗೊತ್ತಾಗುತ್ತಿಲ್ಲ. ಆದ್ರಿಂದ ಇವರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೈಲಹೊಂಗಲ ಕೃಷಿ ಇಲಾಖೆ ನಿರ್ದೇಶಕ ಬಸವರಾಜು ದಳವಾಯಿ ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಈಗ ತುರ್ಮುರಿ ಗ್ರಾಮ, ಕಿತ್ತೂರು ತಾಲೂಕು ತುರ್ಮುರಿ ಗ್ರಾಮದ ಅಲ್ಲಿ ರಮೇಶ್ ಬಸಪ್ಪ ಶಿಗಿಹಳ್ಳಿ ಅಂತ ಹೇಳ್ಬಿಟ್ಟು ಒಂದ್ 3 ಎಕರೆ ಜಮೀನಲ್ಲಿ ಕಡಲೆ ಬೆಳೆ ಬೆಳೆದಿದ್ದ. ಕಡ್ಲೆ ರೀ? ಹ್ಞೂ ರೀ. ಪಾಪ ಅವನು ರಸ್ತೆ ಸೈಡೇ ಬೆಳೆದಿದ್ದ. ಅದು ಏನಾಯ್ತಂದ್ರೆ ಒಂದು ಈ ಎಲೆ ರೋಗ ಅಂತ ಬರುತ್ತೆ, ಗೊತ್ತಾ ಸರ್? ಹ್ಞೂ ರೀ. ಅಂದ್ರೆ ಇದೇನು ಚಿಪ್ಪಿ ಕಡ್ಲೆ ಬೆಂಗಾಲ್ ಗ್ರಾಮನ? ಹಾ. ಹ್ಞೂ ರೀ ಸರ್. ಅದರಿಂದ ಅರ್ಧ ಲಾಸ್ ಆಯ್ತು. ಮತ್ತೆ ರೋಡ್ ಸೈಡ್ ಇರೋದ್ರಿಂದ ಕೆಲವರೆಲ್ಲ ಹಿಂಡಾಗಿ ಪೆಂಡೆ ಕಿತ್ಕೊಂಡು ಹೋಗ್ಬಿಟ್ಟವ್ರು. ಒಂದು 1/2 ಎಕರೆ ಖಾಲಿ ಮಾಡ್ಬಿಟ್ಟವ್ರೆ. ಹ್ಞೂ ರೀ. ಹಾಗಾಗಿ ಬಹುತೇಕ ಏನಪ್ಪಾ ಅಂತಂದ್ರೆ ಆ ಚುಕ್ಕಿ ಎಲೆ ರೋಗದಿಂದನೇ ಅರ್ಧ ಲಾಸ್ ಆಗಿದೆ. ಹಾಗಾಗಿ ಅದನ್ನ ವರದಿ ಚೆಲ್ಲಕ್ ಹೋಗಿದೆ. ಹಾಗಾಗಿ ನಿಮ್ ಗಮನಕ್ಕೆ ತಗೊಬಂದೆ. ದಯವಿಟ್ಟು ಅವನಿಗೆ ಸಾಧ್ಯವಾದ್ರೆ ಅಟ್ಲೀಸ್ಟ್ ಬೆಳೆ ಪರಿಹಾರ ಇದ್ ಮಾಡ್ಬೇಕು ಅಂತ ನನ್ನ ವಿನಂತಿ ರೈತನ ಪರವಾಗಿ. ಹೌದ್ರಿ ಸರ್? ಹಾ ಸರ್. ಅದನ್ನ ಅವ್ರದ್ದು ಡೀಟೇಲ್ಸ್ ಕೊಡನ್ರಿ, ನೋಡೋಣ. ಅದನ್ನ ನಾನು ವಿಸಿಟ್ ಮಾಡ್ತೀನಿ, ಮಾಡಿಸ್ಕರಿಂದ ರಿಪೋರ್ಟ್ ಮಾಡಿದ್ರೆ ಮಾಡಿಸ್ತೀನಿ. ದಯವಿಟ್ಟು ನೋಡಿ ಸರ್, ಪ್ಲೀಸ್ ಸರ್. ಯಾಕಪ್ಪ ಅಂದ್ರೆ ಪಾಪ ಅವ್ನು ನೊಂದಿದಾನೆ. ಎಷ್ಟೋ 3 ಲಕ್ಷನ ಸಾಲ ಮಾಡಿದಂತ ಅವನು. ಹ್ಞೂ ರೀ. ಹಾಗಾಗಿ ನನ್ನ ಕರ್ಸಿದ್ದ, ಹೋಗಿದ್ದೆ. ಹೋಗಿ ಇದ್ ಮಾಡಿದೀನಿ. ದಯವಿಟ್ಟು ನೋಡಿ ಸರ್, ನಿಮ್ದೊಂದು ಕೋಟಿಂಗ್ ನ್ಯೂಸ್ ಆಗ್ತಾ ಇದೀನಿ. ಎಸ್ ಸರ್. ನಾವು ವಿಸಿಟ್ ಮಾಡಿಸಿ ಇದು ಮಾಡ್ತೀನಿ ತೋರಿ. ಏನು ಅವ್ರಿಗೆ ಅಂದ್ರೆ ರಿಪೋರ್ಟ್ ಮಾಡ್ತೀವಿ. ಏನಾದ್ರು ಸಮಸ್ಯೆ ಆಗಿತ್ತಂದ್ರೆ. ಬಟ್ ಅದು ನಮ್ಗೆ ಏನಾರ ಇದು ಒಳಗೆ ಕುಂದಿರ್ತಿತ್ತಂದ್ರೆ. ಹಾಂ ಸರ್. ಸಿಟಿ ಒಳಗೆ ಅಲ್ಲ, ಈಗ ಒಳಗೆ ಹಂಗೇನಾರು ಕುಂದಿರ್ತಿತ್ತಂದ್ರೆ ಸರ್ ಅದ್ರೊಳಗೆ ಮಾಡ್ಸಕ್ ಬರುತ್ತೆ. ಮತ್ತೆ ಅವ್ರಿಗೆ ನೀವು ಈಗ ಇದು ಟೈಮ್ ಇತ್ತು ಅವ್ರಿಗೆ ಇದನ್ನ ಕಳ್ಸಾಕ, ಇನ್ಶೂರೆನ್ಸ್ ಮಾಡ್ಲಿಕ್ಕೆ ಆಗಿದ್ರಂದ್ರೆ ಬೇಕಾದ್ರೆ ಅದ್ರೊಳಗೆ ಇದು ಮಾಡ್ಸಕ್. ಎಸ್ ಸರ್. ಟಿಕೆಟ್ ಮಾಡಿಸ್ಬಿಟ್ಟು ಡೀಟೇಲ್ಸ್ ಕಳಿಸ್ಬಿಡಿ. ಎಸ್ ಸರ್. ಓಕೆ. ನನ್ನ ಹೆಸರು ಮಂತೇಶ್ ಬೋಗರ್ ಅಂತ ಸರ್. ಈ ವರ್ಷ ಮಳೆ ಸ್ವಲ್ಪ ಜಾಸ್ತಿ ಆಗಿ ರೈತರಿಗೆ ಸ್ವಲ್ಪ ತುಂಬಾ ತೊಂದರೆ ಆಗಿದೆ ಸರ್. ಅದಕ್ಕಾಗಿ ಬಿತ್ತನೆ ಬೀಜವನ್ನು ತಗೊಂಡು ಇಟ್ಕೊಂಡ್ರು ಕೂಡ ಕೆಲವೊಬ್ಬರಿಗೆ ಬಿತ್ತಲಿಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ ಮಳೆ. ಈ ಕಾರಣಕ್ಕಾಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಬಿತ್ತಿದಂತ ಹುರುಳಿ ಅಂತ ಕೆಲವೊಂದಷ್ಟು ಬೆಳೆಗಳು ಅವು ಸರಿಯಾಗಿ ಹುಟ್ಟಿಲ್ಲ. ಮಳೆಯಾಗಿ ಜಾಸ್ತಿ ಮಳೆ ಆಗಿದ್ದಕ್ಕಾಗಿ ಹುಟ್ಟಿಲ್ಲ. ಕೆಲವೊಂದು ಕಡೆ ಹುಟ್ಟಿಲ್ಲ, ಮತ್ತೆ ಕೆಲವೊಂದು ಕಡೆ ಹುಟ್ಟಿದ್ರು ಕೂಡ ಸರಿಯಾಗಿ ಹುಟ್ಟಿಲ್ಲ. ಹಿಂಗಾಗಿ ಲಾಸ್ ಆಗಿದೆ ಸರ್. ಓಕೆ. ಏನಪ್ಪಾ ಅಂತಂದ್ರೆ ನಿಮ್ಗೆ ಕಡಲೆ ಬೆಳೆಗೆ ವಿಶೇಷವಾಗಿ ಪರಿಹಾರ ಬೇಕು. ಪರಿಹಾರ ಬೇಕು. ಹೇಳಿ ತಮ್ಮ ಹೆಸರು? ನನ್ನ ಹೆಸರು ರಮೇಶ್ ಬಸಪ್ಪ ಶಿಗಿಹಳ್ಳಿ ರೀ. ಯಾವೂರು? ಹುಣಸಿಕಟ್ಟಿ ಸೀಮೆ. ಹುಣಸಿಕಟ್ಟಿ ಸೀಮೆ. ಸ್ವಂತ ಊರು ತುರ್ಮುರಿ. ಹೇಳಿ, ಈಗ ಯಾಕೆ ಒಂದ್ ರೀತಿ ಈ ಏನೋ ಕಷ್ಟಪಟ್ಬಿಟ್ಟು ಸಾಲ ಸೋಲ ಮಾಡಿ ಕಡಲೆ ಬೆಳೆದಿದ್ರಿ, ಅದೇ ನಿಮ್ಗೆ ಕಬ್ಬಿಣದ ಕಡಲೆ ಆಗಿದೆಯಲ್ಲ? ಹೌದು ಸರ್, ಮಳೆಗಾಲ ಬಾಳಾಗಿ ಸಿಡಿ ಆಗ್ತಿದೆ ಸರ್. ಎಲ್ಲಾ ಕಡ್ಲೆಲ್ಲ ಹಿಂಗಿದಾವ್ರಿ. ಉತ್ಪನ್ನ ಬರೋದು ಸರಿಯಾಗಿ ಸರ್.
ಎಲ್ಲ ಸಿಡಿದು ಬಿಟ್ಟಿದೆ ಹೊಲ 2.5 ಎಕರೆ ಹೊಲ ಎಲ್ಲ ಸಿಡಿದು ಬಿಟ್ಟಿದೆ ಸರ್. ಹೌದಾ ಹೌದು. ಹೋದ ವರ್ಷ ಚೆನ್ನಾಗ್ ಬಂದಿತ್ತಾ ಪೀಕು? ಹೋದ್ ವರ್ಷ ಚೆನ್ನಾಗಿ ಬಂದಿರ್ಕಲ್ಲ ಸರ್. ಬರೀ ಇದಕ್ಕಿಂತ ಪಾಡಿತ್ತು ಇದ್ದಟ್ರಾಗ ಚಲೋ ಐತೆ ಸರ್. ಓಕೆ. ಈ ಬರೀ ಎಲ್ಲ ಲಾಸ್ ಆಗಿದೆ ಸರ್. ಹೌದಾ? ಎಷ್ಟು ಎಕರೆ ಹಾಕಿದ್ರ? ಈಗ 2.5 ಎಕರೆ ಇದೆ ಸರ್. 2.5 ಎಕರೆ. ಹ್ಞೂ. ಏನು ತಿರ್ಗಾ ಏನು ಮೊದ್ಲೇ ನೀರಿನ ಸಮಸ್ಯೆ, ಮತ್ತೆ ಒಂದ್ ಕಡೆ ಕಳಪೆ ಬಿತ್ತನೆ ಇದು ಸಮಸ್ಯೆ? ಇಲ್ಲ ಸರ್, ಮಳೆಗಾಲ ಬಾಳಾಗಿ ಅದು ಹೊಂಟಿದೇವ್ ಸರ್. ಹೌದಾ? ಇದು ರೋಗ ಚೆನ್ನಾಗಿದೆ ಸರ್. ಹಾ. ಹಿಂಗಾಗಿ ಉತ್ಪನ್ನ ಸರಿಯಾಗಿ ಬರುವತ್ತೆ ಸರ್. ಹೌದಾ? ಹೌದು. ಏನಾದ್ರು ಯಾರು ಅಧಿಕಾರಿಗಳು ಬಂದಿದಾರ? ಯಾರು ಬಂದಿಲ್ಲ ಸರ್. ಇಷ್ಟ ಈತಾರು ಯಾರು ದಾಟಿಲ್ಲ ಸರ್. ಈಗ ಇದಕ್ಕೆ ರೋಗ ಬಂದಿದೆ? ಇದು ಮಳಿ ಬಾಳಾಗಿ ಸಿಡಿದಿದೆ ಸರ್. ಹೌದಾ? ಹೌದು. ರೋಗ ಬಂದಿದೆ ಸರ್. ಎರಡು ಕೂಡಿ ಮಿಕ್ಸ್ ಆಗಿ ಇದು ಆಗತ್ತಿದೆ ಸರ್. ಹೌದಾ? ಹೌದು. ಎಷ್ಟು ವೆಚ್ಚ ಮಾಡಿದ್ರಿ ಈ 3 ಎಕರೆಗೆ? 3 ಎಕರೆಗೆ ಲಾಗವಾಡ ಸರ್. ಹಾ. ಈಗ ಒಂದು 20,000 ತನಕ ಹೋಗಿದೆ ಸರ್. 23 ಸರ್. ಹ್ಞೂ. ಟೋಟಲ್ ಎಷ್ಟು ಖರ್ಚು ಮಾಡಿದ್ರಿ ಬೆಳಿಲಿಕ್ಕೆ? 30,000 ಹೋಗೈತೆ ಸರ್. ಹಾ? 30,000 ಹೋಗಿದೆ. ಬೀಜ ಅದನ್ನೆಲ್ಲ ಸೇರಿ. ಬೀಜ ಗೊಬ್ಬರ ಎಲ್ಲ ಸೇರಿ ಬಿತ್ತವ್ರಿಗೆ ಟ್ರ್ಯಾಕ್ಟರ್ ಬಿದ್ದಿ ಹಾ. ಬಿತ್ತೋದ್ಗೆ ಎಲ್ಲ ಕೂಡಿ ಹೋಗಿದೆ ಸರ್. ಕಳೆ ಹೌದಾ? ಒಂದು ತೆಗೆದು ಸರ ಎಷ್ಟಾಗ್ಲಿ ಹಾ. ಅದಕ್ಕೊಂದು 10-15 ಸಾವಿರ ರೂಪಾಯಿ ಕಳೆ ಲಾಗವಾಡ ಬಂದಿದೆ ಸರ್. ಮತ್ತೆ ಒಂದ್ ಕಡೆ ಯಾರು ದಾರಿಗೆ ಹೋಗೋರು ಕಿತ್ಕೊಂಡ್ ಹೋಗ್ತಾರ? ಹಾ, ದಾರಿಯಾಗ ಹೋಗೋರು ಬಾಳ ಕಿತ್ಕೊಂಡ್ ಹೋಗ್ತಾರ ಸರ್. ಹೌದಾ? ಸೈಕಲ್ ಮೋಟ್ರ್ ಹಾದಿವನ್ಗೆ ಹೊಲ್ಗೊಳಕ ಸರ್. ಹಾ. ಈಗ ನಾವು ಚನ್ಮಟ ಕುಂತ್ರು ರಾತ್ರಿ ಯಾರು ಕಿತ್ಕೊಂಡ್ ಹೋಗೇ ಬಿಡ್ತಾರ ಸರ್. ಹೌದಾ? ಹೌದು. ಈ ಕಡೆ ಎಲ್ಲ ಕಿತ್ತದ ನೋಡ್ರಿ ಸರ್. ಇದು ಹಾ. ಈಗ ಒಟ್ಟಾರೆ ಪಾಪ ಕಷ್ಟಪಟ್ಬಿಟ್ಟು ಏನೋ ನಿರೀಕ್ಷೆ ಇಟ್ಕೊಂಡಿದ್ರಿ, ಇದಾಗ್ಬಿಡ್ತು. ಇದಾಗ್ಬಿಡ್ತೇವೆ ಸರ್. ಹೌದಾ? ಹೌದು. ಮತ್ತೆ ಯಾವ ರೀತಿ ಈಗೇನ್ ಪರಿಹಾರ ಬೇಕು ಅಂತ? ಪರಿಹಾರ ಬೇಕಲ್ರಿ ಸರ್. ಮತ್ತೆ ಹೌದಾ? ನಿಮ್ಮ ಕಡೆಯಿಂದಾನೆ ಪರಿಹಾರ ಏನಾರ ಬೇಕಾಗಿದೆ. ಹೌದಾ? ಹೌದು. ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಕಬ್ಬಿಣದ ಕಡಲೆ ಆಗಿದೆ. ಈ ಕಡಲೆ ಬೆಳೆಗೆ ಹೌದು. ನಿಮ್ಗೆ ಪರಿಹಾರ ಬೇಕು. ಹಾ, ಪರಿಹಾರ ಬೇಕು ಸರ್. ಜಾಸ್ತಿ ಜನ ಈ ಕಡೆ ಕಡಲೆ ಈ ಸೀಸನ್ ಬೆಳಿತಾರ? ಈ ಸೀಸನ್ ಬಾಳ ಹಾಕೋಲ್ಲ, ಎಲ್ಲಿಗಾರ ಒಬ್ಬರು ಅಷ್ಟೇ ಹಾಕ್ತಾರೆ, ಕೆಲವು ಜನ ಅಷ್ಟೇ ಹಾಕ್ತಾರೆ ಸರ್. ಓಕೆ. ಹೌದು. ವಿಶೇಷವಾಗಿ ಕೃಷಿ ಸಚಿವರೇ, ಕೃಷಿ ಇಲಾಖೆ ಅಧಿಕಾರಿಗಳೇ ನೋಡಿ ಈ ಪರಿಸ್ಥಿತಿ. ವಿಶೇಷವಾಗಿ ಚಳಿಗಾಲದ ಅತ್ಯಂತ ಪ್ರಮುಖ ಬೆಳೆ ಈ ಕಡಲೆ ಬೆಳೆ. ಈ ಕಡಲೆ ಬೆಳೆ ಎಲ್ಲ ಒಂದ್ ಕಡೆ ಕಡಲೆ ಬೆಳಿತಕ್ಕಂತ ಒಂದ್ ರೀತಿ ರೈತರಿಗೆ ಪಾಪ ಎಲ್ಲ ಒಂದ್ ಕಡೆ ಕಣ್ಣೀರಿನ ಕಬ್ಬಿಣದ ಕಡಲೆ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಒಂದ್ ಕಡೆ ಸಾಲ ಸೋಲ ಮಾಡಿ ಸುಮಾರು 3 ಲಕ್ಷ ವೆಚ್ಚದಲ್ಲಿ ಈ ರೀತಿ ಬೆಳೆದಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಮಳೆಗಾಲದಿಂದ ಎಲ್ಲ ಒಂದ್ ಕಡೆ ಇದಕ್ಕಿಂತ ಫಸ್ಲಿಗೆ ಬಂದಿದ ತಕ್ಷಣ ಸಿಡಿತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಆದ್ರೆ ಯಾವ ರೀತಿ ಪಾಪ ಕಷ್ಟಪಟ್ಬಿಟ್ಟು ಸಾಲ ಸೋಲ ಮಾಡಿ ಹಾಕಿರ್ತಾನೆ ಬಂಡವಾಳನ, ರೈತರ ಪರಿಸ್ಥಿತಿ ಹೆಂಗೆ? ಹಾಗಾಗಿ ದಯವಿಟ್ಟು ಸರ್ಕಾರ ನೀವ್ ಎಂತೆಂತವ್ರಿಗೋ ಪರಿಹಾರ ಕೊಡ್ತೀರಾ, ಅಷ್ಟ್ ಕೊಡ್ತೀರಾ ಇಷ್ಟ್ ಕೊಡ್ತೀರಾ, ದಯವಿಟ್ಟು ಕಡಲೆ ಬೆಳಿತಕ್ಕಂತ ರೈತರುಗಳಿಗೆ ದಯವಿಟ್ಟು ಆ ಒಂದು ಪರಿಹಾರನ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ತುರುಮೂರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.